ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟ್ಗಲ್ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರ ನಡುವೆ ಸಾರ್ವಜನಿಕರು ಬಡವಾದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಗ್ರಾಮದಲ್ಲಿ ಕಳೆದ ಹಿಂದಿನ ದಿನ ಒಂದು ಸುದ್ದಿಯನ್ನು ಮಾಡಲಾಗಿತ್ತು ನಮ್ಮ RJ32 ಕನ್ನಡ ಟಿವಿಯಲ್ಲಿ. ಏನಪ್ಪಾ ಅಂತಂದ್ರೆ, ರಟ್ಕಲ್ ಗ್ರಾಮದಲ್ಲಿ ಸೂಕ್ತವಾದ ನೀರಿನ ವ್ಯವಸ್ಥೆ ಇಲ್ಲ, PDO ಅವರು ಸಾರ್ವಜನಿಕರ ಕೈಗೆ ಸಿಗೋದಿಲ್ಲ ಅನ್ನೋ ಒಂದು ಸುದ್ದಿಯನ್ನ ಮಾಡಲಾಗಿದೆ. ಈ ಸುದ್ದಿಗೆ ಪ್ರತಿಕ್ರಿಯೆ ನೀಡಿದಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಮ್ಮ PDO ಅವರು ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ PDO ಅವರು ಎಲ್ಲಾ ಸಾರ್ವಜನಿಕರಿಗೆ ಸಿಗ್ತಾ ಇದ್ದಾರೆ, ಕೆಲವರು ಆಗದೆ ಇದ್ದವರು ಸುಳ್ಳು ಹೇಳಿದ್ದಾರೆ ಅಂತ ಹೇಳಿಕೆಯನ್ನ ನೀಡಿದ್ದು, ಗ್ರಾಮದಲ್ಲಿ ಯಾವುದೇ ರೀತಿಯಾದಂತಹ ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಗರದಲ್ಲಿ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಗ್ರಾಮದಲ್ಲಿ ಕೆಲವು ಕಡೆ ನೀರಿನ ಸಮಸ್ಯೆ ಇದೆ, ಆದರೆ ಅಷ್ಟೊಂದು ಸಮಸ್ಯೆ ಇಲ್ಲ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಹರಿಸುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು. ಅಲ್ಲದೆ ಗ್ರಾಮ ಪಂಚಾಯಿತಿಯ PDO ಅವರು ಅಧಿಕಾರ ಮತ್ತು ಗ್ರಾಮ ಪಂಚಾಯತ್ನಲ್ಲಿ ಇರುವುದಿಲ್ಲ ಎಂಬ ಮಾಹಿತಿಯನ್ನು ಕೇಳಿದ ತಕ್ಷಣ ಗ್ರಾಮ ಪಂಚಾಯತ್ನಲ್ಲಿ PDO ಅವರು ಇರುತ್ತಾರೆ, ಅಲ್ಲಿರುವವರು ಕೆಲವರು ಸುಳ್ಳು ಆಪಾದನೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನಮ್ಮಲ್ಲಿ JJM ವಾಕ್ಯಲ್ಲ ಆಗ್ಯದ, ಅದು ನೀವು ನಿಮ್ಮ ಇದಕ್ಕೆ ನೋಡಿಲ್ಲ ಯಾರು ಹೇಳ್ತಾರ್ರಿ? ಮತ್ತೆ ಈಗ ಜನ ಎಷ್ಟು ನೀವೆಲ್ಲ ಪ್ರತಿಭಟನೆ ಮಾಡ್ಯಾರ? ಇಲ್ಲ, ಪ್ರತಿಭಟನೆ ಮಾಡಲಿ. ನಾ ಹೇಳೋದೇನಂತಂದ್ರ, ಕಂಟಿನ್ಯೂಸ್ ಆಗಿ ನೀರು ಬರ್ತಾವ್ರಿ ಒಂದೊಂದು ಏರಿಯಾದಾಗ. ಹೆಂಗಂದ್ರ ಏನು ಫಾಲ್ಟ್ ಆಗ್ಯದಂದ್ರ, JJM ಕೆಲಸ ಮಾಡುವಾಗ ಕಂಪ್ಲೀಟ್ ಅದು ಏನು ಚಾಲನೆ ಮಾಡಿಲ್ಲ ಅವ್ರು. ಸೀದಾ ಬಂದು ಏನು ಮಾಡ್ಯಾರ, ನಳದ ಕಲೆಕ್ಷನ್ ಜಾಸ್ತಿ ಮಾಡ್ಯಾರ್ರಿ. ಟಾಕಿ ಬೇಕು, ಪೈಪ್ಲೈನ್ ಬೇಕು, ಯಾವುದೂ ಮಾಡಿಲ್ಲ. ನಮ್ಮ ಹಳೆ ಕಲೆಕ್ಷನಿಗೆ ನಳಗಳೇ ಜಾಸ್ತಿ ಮಾಡ್ಯಾರ. ಸೊ ಅಲ್ಲಿ ಹೆಂಗಾಗ್ಲತ್ತಂದ್ರೆ, ಈಗ ಒಂದು ಟಾಕಿ ಇಷ್ಟೇ ಕೆಪಾಸಿಟಿ ನೀರು ಕೊಡ್ತದೆ, ಅಲ್ಲಿ ಯಾವುದೋ ಟಾಕಿಗಳು ಎಕ್ಸ್ಟ್ರಾ ಟಾಕಿಗಳಿಲ್ಲ. ಸೊ ಒಂದು ಮನೆಗೆ ಒಂದು ನಳ ಇರೋದು 10 ಮನೆಗೆ ನಳ ಕೊಟ್ಟಾರ ಅವರು. ಸೊ ಅದರಿಂದ ಸಫಿಷಿಯೆಂಟ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ಆಲ್ ರೆಗ್ಯುಲರ್ ಕೆಲಸ ಮಾಡ್ತೀವಿ. ಹೆಂಗಂದ್ರೆ ಪ್ರತಿದಿನ ಹೆಂಗಂದ್ರೆ, ಈಗ ನೀರಿಂದು ಯಾವುದೇ ಒಂದು ಬ್ಲಾಕೇಜಸ್ ಇರ್ಬೋದು, ಮತ್ತು ಏನಂತಾರೆ ಪೈಪ್ಲೈನ್ಸ್ ಇರ್ಬೋದು, ಆ ಕಲೆಕ್ಷನಿಗೆ ಮತ್ತು ಹೊಸ ಕಲೆಕ್ಷನ್ಗಳು ಏನು ಕೊಟ್ಟಾರ, ಅದಕ್ಕೆ ನೀರು ಬರೋ ಹಂಗೆ ಆಲ್ರೆಡಿ ಎಲ್ಲ ಮಾಡ್ಲತ್ತೀವಿ. ಕೆಲವೊಂದು ಮನೆಗಳಿಗೆ ಕೆಲವೊಂದು ಇಲ್ಲ ಸರ್, ಹ್ಯಾಂಡ್ ಓವರೇ ತೊಗೊಂಡಿಲ್ಲ. ಈಗ ಅದೇ ಮಾಡ್ತಾ ಇದ್ದೀವಿ, ನಾವು ರೆಗ್ಯುಲರ್ ಮಾಡ್ತೀವಿ. ಈಗ ನೀವು PDO ಆಫೀಸ್ದಾಗ ಇರಲ್ಲ, ಕೇಳಕ್ ಹೋದ್ರ ನಾ ಅಲ್ಲಿ ಆಫೀಸ್ದಾಗ ಇದ್ದೀನಿ, ತಾಲೂಕಾ ಪಂಚಾಯತ್ ಮೀಟ್ ಇದ್ದೀನಿ ಅಂತ ಕಂಟಿನ್ಯೂ ಹಾಂ, ಇಲ್ಲಿ ನಾನು ಹೇಳೋದೇನಂದ್ರೆ, ಮುಂಜಾನೆ 10:30 ಗಂಟೆಗೆ ಮೇಡಮ್ ಅವ್ರು ಬಂದ್ರೆ ಮಿನಿಮಮ್ 4 ಗಂಟೆವರೆಗೂ ಆಫೀಸಲ್ಲೇ ಇರ್ತಾರೆ. ಇದು ಏನು ನಿಮ್ಗೆ ಹೇಳತ್ತಾರೆ ಜನ, ಯಾರು ಹೇಳಾರ? ಸುಳ್ಳು ಹೇಳಾರ. ಎರಡನೇದು, ರೆಗ್ಯುಲರ್ ಆಗಿ ಆಫೀಸ್ನಾಗ ಕುಂತು ಪ್ರತಿಯೊಂದು ಕೆಲಸನೂ ಅಲ್ಲೇ ಅಪ್ಡೇಟ್ ಮಾಡ್ತಾರೆ. ಯಾಕಂತಂದ್ರೆ ನಮ್ಮಲ್ಲಿ ಆಫೀಸ್ ಸಿಬ್ಬಂದಿ ಒಳಗೆ PDO ಮತ್ತು ಬಿಲ್ ಕಲೆಕ್ಟರ್ ಇರೋದು ಇಬ್ಬರೇ. ಇದಕ್ಕೆ ಬಿಟ್ರೆ ಕಂಪ್ಯೂಟರ್ ಆಪ್ರೇಟರ್ ಇಲ್ಲ, ಅವ್ರಿಗೆ ಹೆಲ್ತ್ ಸರಿ ಇಲ್ಲ ಅಂತೇಳಿ. ನೆಕ್ಸ್ಟ್ ಯಾರು ಅಂತಂದ್ರೆ ಸೆಕ್ರೆಟರಿ ಅವರಿಲ್ಲ, ಅವ್ರಿಗೆ 3 ಪಂಚಾಯತಿ ಇನ್ಚಾರ್ಜ್ ಅದ. ಹೀಗಾಗಿ ಎಲ್ಲನೂ ಪ್ರತಿಯೊಂದು ಅವ್ರು PDO ಅವರೇ ಮಾಡೋದ್ರಿಂದ. ಇನ್ನೊಂದು ಸ್ಪೆಷಲಿ ಹೆಂಗೆ ಹೇಳ್ಬೇಕು ಅಂದರೆ, ಅವ್ರು ಹೆಣ್ಮಕ್ಳು ಲೇಡೀಸ್ ಇದ್ದಾರೆ. ಸೊ ಅವರಿಗೆ ಫುಲ್ ಟೈಮ್ ಅಲ್ಲೇ ನಿಂತು ಸ್ಪಾಟಲ್ಲೇ ನಿಂತು ಮಾಡೋದಕ್ಕಿಂತ ಅವ್ರು ಯಾವ್ಯಾವ ಕೆಲಸಗಳನ್ನು ಯಾವ್ಯಾವ ಥರ ಮಾಡಿಸ್ಬೇಕು ಅಂತೇಳಿ ಎಲ್ಲನೂ ಮಾಡ್ತಿರ್ತಾರೆ, ಅಪ್ಡೇಟ್ ಆಗಿ ಇರ್ತಾರೆ. ನೋ ಪ್ರಾಬ್ಲಮ್, ಇದಕ್ಕೆ ಏನು ಸಂಬಂಧ ಇಲ್ಲ. ಸುಮ್ಮನೆ ಕೆಲವರು ಆಗ್ಲಾರ್ದವರು ಏನಾರು ಹೇಳ್ಕೊಂಡು ಇದು ಮಾಡ್ತಿರ್ತಾರೆ. ರೆಗ್ಯುಲರ್ ಆಗಿ ಯಾವಾಗಲೂ ಬರ್ರಿ ಸಿಗ್ತಾರೆ.